ಪಾಕಿಸ್ತಾನಿ ಪಡೆಗಳ ಮೇಲಿನ 51ಕ್ಕೂ ಹೆಚ್ಚು ದಾಳಿಗಳಿಗೆ ಬಲೂಚ್ ಲಿಬರೇಷನ್ ಆರ್ಮಿ ಅಂದರೆ BLA ಹೊಣೆಗಾರಿಕೆ ವಹಿಸಿಕೊಂಡಿದೆ. ಪಾಕಿಸ್ತಾನದ ಭಯೋತ್ಪಾದನೆಯನ್ನು ನಿಲ್ಲಿಸಲು ಮತ್ತು ಪರಮಾಣು ಅಪಾಯಗಳನ್ನು ತಡೆಗಟ್ಟುವ ಪ್ರಯತ್ನಗಳನ್ನು ಬೆಂಬಲಿಸುವಂತೆ BLA ಜಗತ್ತನ್ನು, ವಿಶೇಷವಾಗಿ ಭಾರತವನ್ನು ಒತ್ತಾಯಿಸಿದೆ. ಬಲೂಚ್ ಲಿಬರೇಷನ್ ಆರ್ಮಿ ಪ್ರಾದೇಶಿಕ ಬದಲಾವಣೆಯ ಬಗ್ಗೆ ಎಚ್ಚರಿಕೆ ನೀಡಿದ್ದು, ದಕ್ಷಿಣ ಏಷ್ಯಾದಲ್ಲಿ ಹೊಸ ಆದೇಶ ಅನಿವಾರ್ಯವಾಗಿದೆ ಎಂದು ಘೋಷಿಸಿದೆ. ವಿದೇಶಿ ಪ್ರಾಕ್ಸಿ ಎಂಬ ಹಕ್ಕುಗಳನ್ನು ಅದು ತಿರಸ್ಕರಿಸಿತು. ಈ ಗುಂಪು ತನ್ನನ್ನು ಈ ಪ್ರದೇಶದ ಭವಿಷ್ಯದಲ್ಲಿ ಕ್ರಿಯಾತ್ಮಕ ಮತ್ತು ನಿರ್ಣಾಯಕ ಪಕ್ಷ ಎಂದು ಕರೆದಿದೆ. ಪ್ರತ್ಯೇಕವಾಗಿ ಪಾಕಿಸ್ತಾನಿ ಮಿಲಿಟರಿ ಮತ್ತು ಗುಪ್ತಚರ ತಾಣಗಳನ್ನು ಗುರಿಯಾಗಿಸಿಕೊಂಡು ಆಕ್ರಮಿತ ಬಲೂಚಿಸ್ತಾನದ 51ಕ್ಕೂ ಹೆಚ್ಚು ಸ್ಥಳಗಳಲ್ಲಿ 71 ಸಂಘಟಿತ ದಾಳಿಗಳನ್ನು ನಡೆಸಿದೆ ಎಂದು BLA ಹೇಳಿಕೊಂಡಿದೆ. ಬಲೂಚ್ ರಾಷ್ಟ್ರೀಯ ಪ್ರತಿರೋಧವು ಯಾವುದೇ ರಾಜ್ಯ ಅಥವಾ ಶಕ್ತಿಯ ಪ್ರತಿನಿಧಿ ಎಂಬ ಕಲ್ಪನೆಯನ್ನು ನಾವು ಬಲವಾಗಿ ತಿರಸ್ಕರಿಸುತ್ತೇವೆ. BLA ಪ್ಯಾದೆಯಲ್ಲ ಅಥವಾ ಮೂಕ ಪ್ರೇಕ್ಷಕರಲ್ಲ ಎಂದು ಗುಂಪು ಹೇಳಿದೆ. ಈ ಪ್ರದೇಶದ ಪ್ರಸ್ತುತ ಮತ್ತು ಭವಿಷ್ಯದ ಮಿಲಿಟರಿ, ರಾಜಕೀಯ ಮತ್ತು ಕಾರ್ಯತಂತ್ರದ ರಚನೆಯಲ್ಲಿ ನಮಗೆ ನಮ್ಮ ಸರಿಯಾದ ಸ್ಥಾನವಿದೆ ಮತ್ತು ನಮ್ಮ ಪಾತ್ರದ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳಿದಿದೆ. ಪಾಕಿಸ್ತಾನವನ್ನು BLA ತೀವ್ರವಾಗಿ ಟೀಕಿಸಿತು. ಭಯೋತ್ಪಾದನೆಯನ್ನು ಪೋಷಿಸುವಾಗ ಮೋಸಗೊಳಿಸುವ ಶಾಂತಿ ವಾಕ್ಚಾತುರ್ಯವನ್ನು ಬಳಸುತ್ತಿದೆ ಎಂದು ಆರೋಪಿಸಿತು. ಭಾರತವನ್ನು ನೇರವಾಗಿ ಉದ್ದೇಶಿಸಿ ಮಾತನಾಡಿದ BLA, ಪಾಕಿಸ್ತಾನದಿಂದ ಬರುವ ಶಾಂತಿ, ಕದನ ವಿರಾಮ ಮತ್ತು ಸಹೋದರತ್ವದ ಪ್ರತಿಯೊಂದು ಮಾತು ಕೇವಲ ವಂಚನೆ, ಯುದ್ಧ ತಂತ್ರ ಮತ್ತು ತಾತ್ಕಾಲಿಕ ಕುತಂತ್ರ ಎಂದು ಹೇಳಿದೆ. BLA 51ಕ್ಕೂ ಹೆಚ್ಚು ಸ್ಥಳಗಳನ್ನು ತಲುಪಿದೆ. ಪ್ರತ್ಯೇಕ ಪ್ರಕಟಣೆಯಲ್ಲಿ ಪಾಕಿಸ್ತಾನಿ ಮಿಲಿಟರಿ ನೆಲೆಗಳ ವಿರುದ್ಧ ದೊಡ್ಡ ಪ್ರಮಾಣದ ಸಂಘಟಿತ ದಾಳಿ ನಡೆಸಿರುವುದಾಗಿ ಗುಂಪು ಹೇಳಿಕೊಂಡಿದೆ. BLA ವಕ್ತಾರ ಜಿಯಂದ್ ಬಲೋಚ್ ಅವರ ಪ್ರಕಾರ, ಈ ವಾರದ ಆರಂಭದಲ್ಲಿ ಭಾರತ ಪಾಕಿಸ್ತಾನ ಮಿಲಿಟರಿ ಘರ್ಷಣೆಯ ಉತ್ತುಂಗದಲ್ಲಿದ್ದಾಗ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನಿ ಮಿಲಿಟರಿಗೆ ಮತ್ತೊಂದು ಮುಖಭಂಗವನ್ನು ತೆರೆಯಿತು. ಅದು 71 ಸಂಘಟಿತ ದಾಳಿಗಳನ್ನು ನಡೆಸಿತು. ಇದು ಹಲವು ಗಂಟೆಗಳ ಕಾಲ ನಡೆಯಿತು. ಇದು ಆಕ್ರಮಿತ ಬಲೂಚಿಸ್ತಾನದಾದ್ಯಂತ 51ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿ ನಡೆಸಿ ಭಯ ಹುಟ್ಟಿಸಿದೆ.